ನಮಸ್ತೆ ಪ್ರೀತಿ ವೀಕ್ಷಕರೇ. ಮನೆ ಮನೆ ಅನ್ನುವುದು ನಮ್ಮ ಎಲ್ಲರ ಒಂದು ಬಿಡುಗಡೆಯ ತಾಣ. ಈ ಮನೆಗೆ ಎಷ್ಟೇ ಸುಸ್ತಾಗಿ ಬಂದ್ರೂ ನಮ್ಮ ಮನೆಗೆ ಬಂದ್ವಪ್ಪ ಅನ್ನುವ ಒಂದು ಸಮಾಧಾನ. ಹಾಗೆ ನಮ್ಮ ಹೊಸ ಹೊಸ ಜೀವನದ ಹೋರಾಟಗಳಿಗೆ ಸಿದ್ಧತೆ ಮಾಡುವಂತಹ ಏನಂತಾರೆ ಗ್ರೀನ್ ರೂಮ್. ನಮ್ಮ ಎಲ್ಲ ನಾಟಕ ಹೊರಗಡೆ ನಡೀತಾ ಇದ್ರೆ ನಮ್ಮ ಮನೆಯ ಒಳಗಡೆ ನಮ್ಮ ಒಳಗಡೆಯ ಮೇಕಪ್ ನಡೀತಾ ಇರುತ್ತೆ. ಅಂತಹ ಒಂದು ಗ್ರೀನ್ ರೂಮ್ ನಮ್ಮ ಮನೆ. ಇಂತಹ ಮನೆಯನ್ನ ಸದಾ ಖುಷಿಯಾಗಿ ಇಟ್ಕೊಳ್ಳೋದು ಹೇಗೆ? ಆ ಒಂದು ರೀಚಾರ್ಜ್ ಬ್ಯಾಟ್ರಿ ಯಾವಾಗೂ ಚಾರ್ಜ್ ಆಗಿರೋದು ಹೇಗೆ ಅನ್ನೋದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಜೀವನ ಕೌಶಲ್ಯಗಳನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಆದ್ರಿಂದ ನಿಮ್ಗೆಲ್ಲ ಉಪಯುಕ್ತವಾಗಿರುತ್ತೆ. ಪೂರ್ತಿಯಾಗಿ ನೋಡಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಜೀವನ ಅನ್ನೋದು ಆರಂಭ ಆಗೋದು, ಅದರ ಸಂತೋಷ ಆರಂಭ ಆಗೋದು ಮನೆಯಿಂದ. ಈ ಮನೆ ಇದೆಯಲ್ಲ, ಇದನ್ನೇ ನಾನು ಗೃಹ ಪ್ರಣತಿ ಅಂತ ಈ ಒಂದು ಶುಕ್ರವಾರದ ಸಂಚಿಕೆಗಳಿಗೆ ಹೆಸರಿಟ್ಟಿರೋದು. ಈ ಮನೆಯ ಬೆಳಕು ಎಲ್ಲಿವರೆಗೆ ಚೆನ್ನಾಗಿರುತ್ತೆ, ಎಲ್ಲಿ ಮನೆಯಲ್ಲಿ ಪ್ರೀತಿ ಸಿಗುತ್ತೆ, ಸಾಂತ್ವನ ಸಿಗುತ್ತೆ, ಆರೈಕೆ ಸಿಗುತ್ತೆ, ಹಾರೈಕೆ ಸಿಗುತ್ತೆ, ಅವಾಗ ಮನೆಯಾಗಿರೋದಿಲ್ಲ, ಅದು ಒಂಥರ ಸ್ವರ್ಗ ಆಗಿರುತ್ತೆ. ಯಾವಾಗ ಸ್ವರ್ಗದಂತಹ ಮನೆ ಇರುತ್ತೆ, ಅವಾಗ ವೆಚ್ಚಕ್ಕೆ ಹೊನ್ನು ತಾನಾಗೆ ಬರುತ್ತೆ. ಇದನ್ನ ನಾನು ಹೇಳಿರೋದನ್ನ ರಿಸರ್ಚ್ ಹೇಳಿದೆ. ವಿಜ್ಞಾನಿಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಿಬಿಟ್ಟು ಹೌದು, ಮನೆಯೇ ಮೊದಲ ಸಂತೋಷದ ತಾಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ ಮೊದಲನೆಯ ಸ್ಟೆಪ್ ನಾವು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ತೆಗೆದುಕೊಳ್ಬೇಕಾದ್ರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಒಂದು ಧನಾತ್ಮಕ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು, ಧನಾತ್ಮಕ ಬದುಕನ್ನ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ. ಏನು ಮೇಡಮ್, ನೀವು ಯಾವಾಗ್ಲೂ ವ್ಯಕ್ತಿತ್ವ ಪ್ರಣತಿಯಲ್ಲೂ ಅದನ್ನ ಹೇಳ್ತಾ ಇದ್ದೀರಾ, ಇದನ್ನು ಹೇಳ್ತಿದ್ದೀರಾ. ನಮ್ಮನೇಲಿ ನೋಡಿದ್ರೆ ಎಲ್ಲರೂ ಜಗಳ ಆಡ್ತಾರೆ, ನನ್ನ ಮನಸ್ಥಿತಿ ಹೇಗೆ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಆದ್ರೆ ನೀವು ಒಬ್ರು ಬದಲಾಗ್ಬಿಟ್ರೆ ನಿಮ್ಮ ಕಣ್ಣಿಗೆ ಹಾಕಿಕೊಳ್ಳುವ ಚಶ್ಮಾ ಯಾವ ಬಣ್ಣದ್ದು, ನೀವು ಯಾವ ಬಣ್ಣದಲ್ಲಿ ಒಂದು ಸ್ಥಿತಿಯನ್ನ ನೋಡ್ತೀರಾ ಆ ಬಣ್ಣದಂತೆ ನಿಮ್ಗೆ ಕಾಣಿಸುತ್ತೆ. ಆದ್ರಿಂದ ನಿಮ್ಮ ಸುತ್ತಲೂ ಇರುವವರ ಬಗ್ಗೆ ಆದಷ್ಟು ಧನಾತ್ಮಕವಾಗಿ ಯೋಚನೆಯನ್ನ ಮಾಡೋದನ್ನ ರೂಢಿ ಮಾಡ್ಕೋಬೇಕು. ಆವಾಗ ಧನಾತ್ಮಕವಾದಂತಹ ಪರಿಸ್ಥಿತಿಯನ್ನ ನೀವು ರೂಢಿ ಮಾಡ್ಕೋಬಹುದು. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ತುಂಬಾ ಕಸ ಕಡ್ಡಿ ತುಂಬಿಕೊಂಡಿದೆ, ಕಸನೇ ಹೊಡೆದಿಲ್ಲ, ನೆಲನೇ ಒರೆಸಿಲ್ಲ, ನೀಟಾಗಿ ಇಟ್ಕೊಂಡಿಲ್ಲ. ಸೊ ಇಲ್ಲಿಂದ ನಿಮ್ಮ ಧನಾತ್ಮಕ ಮನಸ್ಥಿತಿಯ ಆರಂಭ ಶುರುವಾಗುತ್ತೆ. ಸೊ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದು ನಿಮ್ ಕೈಲಿದೆ ಅಲ್ವಾ. ನಿಮ್ಮ ರೂಮನ್ನ ನೀವು ಕ್ಲೀನ್ ಆಗಿ ಇಟ್ಕೋಬಹುದು, ನಿಮ್ಮ ಮನೆಯನ್ನ ಕ್ಲೀನ್ ಆಗಿ ಇಟ್ಕೋಬಹುದು, ನಿಮ್ಮ ವೈಯಕ್ತಿಕ ಸ್ವಚ್ಛತೆ ಅದು ನಿಮ್ಮ ಒಳಗಡೆ ಒಂದು ಧನಾತ್ಮಕ ಮನಸ್ಥಿತಿಯನ್ನ ರೂಪಿಸುತ್ತೆ. ನೀವು ಮನೆಗೆ ಬಂದ ತಕ್ಷಣ ಕಿತ್ತೋಗಿರೋ ಮನೆ, ಅಲ್ಲೇ ನೋಡಿದ್ರು ಮನೆ ಒಳಗಡೆ ಪಾತ್ರೆ, ಅಡಿಗೆ ಮನೆಗೆ ಹೋದ್ರೆ ಗಲೀಜು, ಹಾಲಿಗೆ ಬಂದ್ರೆ ಗಲೀಜು, ಬೆಡ್ರೂಮ್ ಎಲ್ಲ ಕಿತ್ತಾಕೊಂಡಿದೆ, ನಿನ್ನೆ ರಾತ್ರಿ ಮನಗಿದ ಹಾಸಿಗೆ ಹಾಗೇ ಇದೆ ನೋಡಿ. ಅದನ್ನ ನೋಡಿದ್ರೆ ಇವತ್ತು ಮನ್ಕೊಬೇಕು ಅಂತ ಅನಿಸ್ತಾ ಇಲ್ಲ. ಸೊ ಈ ತರ ಮನಸ್ಥಿತಿ ಹೇಗೆ ಇರಬಹುದು ಯೋಚನೆ ಮಾಡಿ. ಆ ಮನೆಗೆ ಬಂದ ತಕ್ಷಣ ಅದೇ ನೀಟಾಗಿ ಕಸ ಹೊಡೆದು, ನೆಲ ಒರೆಸಿ, ಎಲ್ಲ ಯಾವ್ಯಾವ ಪ್ಲೇಸಲ್ಲಿ ಇರ್ಬೇಕು ಅದೆಲ್ಲ ಇದ್ದು, ಮನೆಗೆ ಬಂದ ತಕ್ಷಣ ಆಹಾ ಎಷ್ಟ್ ಚೆನ್ನಾಗಿದೆ ನಮ್ಮ ಮನೆ ಅಂತ ಅನ್ಸಿದ್ರೆ ಸಾಕು, ಅರ್ಧ ಮೂಡ್ ಸರಿ ಆಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್, ಮನೆಯಲ್ಲಿ ಇರುವಂತಹ ಎಲ್ಲ ಜನರ ಜೊತೆಗೆ ಸಂವಹನ, ಅದೇ ಸೆಕೆಂಡ್. ಏನು, ಕನೆಕ್ಷನ್ ಬೆಳೆಸ್ಕೊಳ್ಳುವಂಥದ್ದು. ನಿಮ್ಮ ಮನೆಯಲ್ಲಿ ಇವತ್ತು ಯಾವ ತರ ಪರಿಸ್ಥಿತಿ ಇದೆ ಅಂತ ನೋಡ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ಬಿಡ್ತೀರಾ, ಅಥವಾ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀರಾ, ಅದು ಯಾವುದೋ ಫೋನ್ ಕಾಲು, ಇನ್ಯಾವುದೋ ಇದು. ಸೊ ನಿಮ್ ಕನೆಕ್ಷನ್ ಬೆಳೆಸ್ಕೊಳ್ಳೋದ್ರಲ್ಲಿ ಮನೆಗೆ ಬಂದಿದ್ದೀರಾ ಅಷ್ಟೇ. ನಿಮ್ಮ ಜೊತೆ ಹೆಂಡತಿ, ಗಂಡ, ಮಕ್ಕಳು ಯಾರೇ ಇರ್ಲಿ, ಅವ್ರ ಜೊತೆ ಒಂದು 10 ನಿಮಿಷ ಕೂತು ಮಾತನಾಡುವಂಥದ್ದು, ಅಥವಾ ಅವ್ರ ಜೊತೆ ಒಂದು ಆಟವನ್ನ ಆಡುವಂಥದ್ದು, ಅಥವಾ ಒಂದು ಫ್ಯಾಮಿಲಿ. ಈಗ ಒಂದು ಉದಾಹರಣೆಗೆ, ನಮ್ಮನೆಯಲ್ಲೇ ಒಂದು ರಿಚುವಲ್ಸ್ ಇದೆ. ಏನಂದ್ರೆ, ರಾತ್ರಿ ಮಲಗುವಾಗ ಒಂದು ಹಗ್ಗಿಂಗ್ ಟೈಮ್, ಅಥವಾ ಒಂದು ಪ್ರೀತಿಯಿಂದ ಮಾತನಾಡಿಸುವಂಥದ್ದು.
ಸೊ ಇದಕ್ಕೆಲ್ಲ ತುಂಬಾ ಹೊತ್ತ ಬೇಕಾಗಿಲ್ಲ. ನೀವು ತುಂಬಾ ಎಷ್ಟೇ ಬ್ಯುಸಿ ಇದ್ರೂ ಒಂದು 10 ನಿಮಿಷ, ಒಂದು 5 ನಿಮಿಷ ಬೇಡ, ಒಂದು 10 ಸೆಕೆಂಡುಗಳಲ್ಲಿ ನೀವು ಇಡೀ ಒಂದು ನಿಮ್ಮ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಈ ಸಂಬಂಧಗಳು ಒಟ್ಟಿಗೆ ಇದ್ದ ಹೇಳಿಕೆಯಲ್ಲಿ ಸೃಷ್ಟಿಯಾಗೋದಿಲ್ಲ. ಇದಕ್ಕೆ ತಾಳ್ಮೆ ಬೇಕು, ಪ್ರೀತಿ ಬೇಕು, ಜವಾಬ್ದಾರಿ ಬೇಕು. ಮೋರ್ ಓವರ್ ನಮ್ಮ ಜೊತೆ ಇದಾರಲ್ಲ ಅವ್ರ ಬಗ್ಗೆ ಒಂದು ಪ್ರೀತಿ, ಕನ್ಸರ್ನ್ ಎಲ್ಲ ಇರಬೇಕು. ಅವಾಗ ಕನೆಕ್ಷನ್ ಸಾಧ್ಯ ಆಗುತ್ತೆ. ಅಂದ್ರೆ ಒಂದು ಪ್ರೀತಿಯಿಂದ ಮಾತನಾಡುವುದಾದ್ರೂ ಯಾವ ಮಾತಾಡಬೇಕು? ಪ್ರೀತಿಯ ಮಾತನಾಡಬೇಕು. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಗೆ ಮಾತಾಡೋದು ಅನ್ನೋ ತಿಳಿಸ್ಕೊಡ್ತೀನಿ. ಇವಾಗ ಮನೆಯಲ್ಲಿ ಪಾಸಿಟಿವ್ ಆದಂತಹ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರಿ, ಆಮೇಲೆ ಒಂದು ಕನೆಕ್ಷನ್ ಅನ್ನ ರೂಢಿ ಮಾಡ್ಕೊಂಡ್ರಿ. ನಿಮ್ಮ ಜೊತೆ ಅಪ್ಪನ ಹತ್ರ ಮಾತಾಡಲ್ಲ, ಅಮ್ಮನ ಹತ್ರ ಮಾತಾಡಲ್ಲ, ಗಂಡನ ಹತ್ರ ಮಾತಾಡಲ್ಲ, ಅಥವಾ ಹೆಂಡತಿ ಹತ್ರ ಮಾತಾಡಲ್ಲ. ಈ ತರ ತುಂಬಾ 2-3 ದಿವಸ ಮಾತನಾಡ್ಕೊಳ್ಳೋದ ಇರುವಂತಹ ಎಷ್ಟೋ ಫ್ಯಾಮಿಲಿಗಳಿದ್ದಾವೆ. ಅಥವಾ ತಿಂಗ್ಳುಗಟ್ಲೆ, ವರ್ಷಗಟ್ಲೆ ಮಾತನಾಡೋದು ಅಂತ ಸಂಬಂಧಗಳಿದ್ದಾವೆ. ಅಂತಹ ಮನೆಯಲ್ಲಿ ಸಂತೋಷ ಹೇಗೆ ಮೂಡೋದಕ್ಕೆ ಸಾಧ್ಯ? ಸೊ ಅಂತಹ ಸಂದರ್ಭದಲ್ಲಿ ಕೂತ್ಕೊಂಡು ಮಾತನಾಡೋದಂತಾದ್ರೆ ಕೆಲವೊಂದ್ಸರಿ ಈ ಪುಟ್ಟ ಪುಟ್ಟ ಫ್ಯಾಮಿಲಿ ಎನ್ವೈರ್ಮೆಂಟ್, ಹಬ್ಬಗಳಲ್ಲಿ ಒಂದು ಆಟ ಆಡುವಂಥದ್ದು, ಇದೆಲ್ಲ ಯಾಕೆ ಬಂದಿದೆ? ಲಗೋರಿ ಅಥವಾ ಈ ಜೂಜ್ಕಾಯಿ ಈ ತರದೆಲ್ಲ ಆಡುವಂತಹದಿದೆ, ಜೋಕಾಲಿ ಆಡುವಂಥದ್ದಿದೆ, ನಾಗರ ಪಂಚಮಿಲಿ. ಇದೆಲ್ಲ ಯಾಕೆ ಬಂದಿದೆ? ಒಂದು ಫ್ಯಾಮಿಲಿನಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಕುಟುಂಬದಲ್ಲಿ ಒಂದು ಸಂಬಂಧ, ಬಾಂಧವ್ಯ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮಲ್ಲಿ ಒಂದು ವೀಕೆಂಡ್ ಅಲ್ಲಿ ಒಂದು ಫ್ಯಾಮಿಲಿ ಟೈಮ್, ಉದಾಹರಣೆಗೆ ಶನಿವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ ನೀವು ಏನು ಇದು ಮಾಡ್ತೀರಾ, ಆ ಟೈಮಲ್ಲಿ ನೀವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಒಂದು ಫ್ಯಾಮಿಲಿನಲ್ಲಿ ಸಿನಿಮಾ ನೋಡುವಂಥದ್ದು, ಅಥವಾ 3-4 ಜನ ಎಷ್ಟು ಜನ ಇದ್ದೀರದೆಲ್ಲ ಸೇರಿ ಒಂದು ಆಟ ಆಡುವಂಥದ್ದು. ಈಗಂತೂ ಫ್ಯಾಮಿಲಿ ಆಟಗಳು ತುಂಬಾ ಇದ್ದಾವೆ. ಬೇಕಾದಾಗ ಆನ್ಲೈನ್ ಸಿಗೋದೆಲ್ಲ ತರಿಸಿಟ್ಕೊಂಡು ನೀವು ಆಡ್ಬೋದು. ಇದರಿಂದ ಏನಾಗುತ್ತೆ, ಏನೋ ಆಡಿಲ್ಲ ಅಂತಂದ್ರೂ ಆ ಮೂಮೆಂಟಿಗೆ 1 ನಿಮಿಷ ಅದನ್ನ ಹೊಡಿ, ಇದನ್ನ ಮಾಡು ಅಂತ ಅನ್ನೋಷ್ಟರಲ್ಲಿ ಆ ಒಂದು ಹಳೆ ಗ್ರಿಡ್ಜ್ ಇರುತ್ತೆ, ಆ ಹಳೆಯ ನೋವಿರುತ್ತೆ, ಅಥವಾ ಹಳೆಯ ಗಾಯಗಳಿರ್ತವೆ. ಅದೆಲ್ಲ ಆ ಮೂಮೆಂಟ್ ಅಲ್ಲಿ ಫಿಲ್ ಆಗಿ ಹೊಸದೊಂದು ಸಂಬಂಧದ ಸಾಧ್ಯತೆ ಆರಂಭ ಆಗುತ್ತೆ. ಸೊ ಆದ್ರಿಂದ ಇವತ್ತೇ ಅದನ್ನ ಟ್ರೈ ಮಾಡಿ ನೋಡಿ. 3ನೇದೇನಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಕೃತಜ್ಞತಾ ಮನೋಭಾವವನ್ನ ಬೆಳೆಸ್ಕೊಳ್ಳೋದು. ಅದು ಒಂದು ರಿಚುವಲ್ ಆಗ್ಬೇಕು ಮನೆಯಲ್ಲಿ. ಯಾವಾಗ ಹೆಂಡತಿ ಪ್ರೀತಿಯಿಂದ ಕಾಫಿ ಕೊಡ್ತಾಳೆ, ಅಥವಾ ಒಂದು ದೋಸೆ ಮಾಡ್ತಾಳೆ, ಅಥವಾ ಏನೋ ಒಂದು ಮಾಡ್ತಾಳೆ ಅಂತಂದ್ರೆ ಪ್ರೀತಿಯಿಂದ ಅದನ್ನ ಗ್ರಾಟಿಟ್ಯೂಡ್ ಮಾಡುವಂಥದ್ದು, ಕೃತಜ್ಞತೆಯನ್ನ ಹೊಂದುವಂಥದ್ದು. ಅದೇ ತರ ಗಂಡ ದುಡ್ಕೊಂಡು ಮನೆಗೆ ಬರ್ತಾರೆ, ಏನೋ ಒಂದು ಕಷ್ಟ ಬಂದು ದುಡ್ಡು ತಂದ್ಕೊಟ್ಟು ಏನೋ ಒಂದು ತಗೊಂಡು ಹೋದ್ರೆ ಅದಕ್ಕೆ ಖ್ಯಾತೆ ತೆಗೆಯೋದು, ಅಥವಾ ಎಲ್ಲೋ ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಲ್ಲಿ ಹೋದಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗೆ ಹೀಗೆ ಅನ್ನೋ ಬದಲು, ಎಸ್ ನೀನ್ ಇಷ್ಟಾದ್ರೂ ಕರ್ಕೊಂಡ್ ಬಂದಿದೀಯಲ್ಲ, ಇಷ್ಟು ಮಾಡಿದ್ಯಲ್ಲ, ಯು ಆರ್ ರಿಯಲಿ ಗ್ರೇಟ್, ನಾನು ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಅನ್ನೋ ತರ ನಿಮ್ಮ ವರ್ತನೆ ಇದ್ರೆ ಅಷ್ಟೇ ಸಾಕು. ನಿಮ್ಮ ಕುಟುಂಬ ಬೇಗ ಬೇಗ ಹೆಚ್ಚು ಹೆಚ್ಚು ಉನ್ನತಿ ಹತ್ರ ಹೊರಡುತ್ತೆ. ಯಾವಾಗ ಒಂದು ಉತ್ಸಾಹ, ಒಂದು ನಾವು ಮಾಡಿದ್ದಕ್ಕೆ ಬೆಲೆ ಸಿಗ್ತಾ ಹೋಗುತ್ತೆ, ಅವಾಗ ಸಂಬಂಧಗಳಲ್ಲಿ ಸಹಜವಾಗಿ ಒಂದು ಪ್ರೀತಿಯ ಭಾವನೆ ಮೂಡುತ್ತೆ. ಅದೇ ಪ್ರತಿಯೊಂದಕ್ಕೂ ಅದು ಹಾಗಲ್ಲ, ಹೀಗಲ್ಲ, ಅದು ಹಾಗೆ ಹೀಗೆ ಅನ್ನುವ ಕ್ರಿಟಿಸೈಸ್ ಸಿಗ್ತಾ ಹೋದ್ರೆ ಅಲ್ಲಿ ಸಂಬಂಧ ಮುರಿದೋಗ್ತಾ ಬರುತ್ತೆ. ಸೊ ಗೊತ್ತಾಯ್ತಲ್ಲ, ನೀವು ಯಾವ ತಪ್ಪನ್ನ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಸಂತೋಷ ಇಲ್ಲ ಅಂತಂದ್ರೆ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ಸೊ ಈ 3ರಲ್ಲಿ ನೀವು ಎಲ್ಲಿ ಲಾಕ್ ಆಗ್ತಿದ್ದೀರಾ, ನಿಮ್ಮ ಮನೆಯ ಸಂತೋಷ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿ. ಮೊಟ್ಟ ಮೊದಲು ನೀವು ಬದಲಾಗಿ, ಆಮೇಲೆ ನಿಮ್ಮ ಜೊತೆಗೆ ಸುತ್ತಲೂ ಇರುವವ್ರನ್ನ ಬದಲಾಯಿಸಬಹುದು ನಿಮ್ಮ ಮಾತು ಮತ್ತು ವರ್ತನೆ ಮೂಲಕ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಾರ ಇದೇ ಗ್ರಹ ಪ್ರಣತಿಯಲ್ಲಿ. ಇವತ್ತಿನ ಈ ಒಂದು ಸಂಚಿಕೆ ನಿಮ್ಗೆ ಹೊಸ ನೋಟವನ್ನ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.